ಎಲ್ಲ ಫುಲ್ ಏನೋ ಬರ್ನ್ ಮಾಡಿದ್ದಾರೆ. ಓ ಮೈ ಗಾಡ್. ಓ ಶಿಟ್. My God. Hey. ಯಾರಾದರೂ ಸೈಕೋ ಇರ್ತಾರಾ? Oh my God. ಹಲೋ, ಯಾರಾದರೂ ಇದ್ದೀರಾ ಅಲ್ಲಿ? ಯಾರಾದರೂ ಇದ್ರೆ ಮಾತಾಡಿ. ಗೈಸ್ ವಾಲಲ್ಲಿ ಎಲ್ಲ ಕಾಣಿಸ್ತಾ ಇದೆ ನಿಮಗೆ ಹ್ಯಾಂಡ್ ಪ್ರಿಂಟ್. ಓ ಮೈ ಗಾಡ್. ಸೊ ಗೈಸ್ ಎಲ್ಲ ಗೋಡೆಯಲ್ಲಿ ಎಲ್ಲ ವರ್ಸ್ಟ್ ಆಗಿ ಬರೆದಿದ್ದಾರೆ. ಓಕೆ, ಓ okay. Oh my God. ಯಾರು? ಯಾರಾದರೂ ಇದ್ರೆ ದಯವಿಟ್ಟು ಹೇಳ್ಬಿಡಿ. ಗೈಸ್ ಎಲ್ಲರಿಗೂ ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ತುಂಬಾ ಹಾರರ್ ಆಗಿರುವ ಇಂಟ್ರೆಸ್ಟಿಂಗ್ ಲೊಕೇಶನ್ಗೆ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡಕ್ಕೆ. ಇದು ಬಂದು ನಮ್ಮ ಒನ್ ಆಫ್ ದ ಸಬ್ಸ್ಕ್ರೈಬರ್ ಬಂದು ಈ ಲೊಕೇಶನ್ ನಮ್ಗೆ ಕಳ್ಸಿಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಈ ಲೊಕೇಶನ್ ನೋಡ್ಬಿಟ್ಟು ನನಗೆ ತುಂಬಾ ಕ್ಯೂರಿಯಾಸಿಟಿ ಆಯ್ತು. ಎಸ್, ಈ ಲೊಕೇಶನ್ ಬಂದು ಸೋಲೋ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಈ ಲೊಕೇಶನ್ ಅಲ್ಲಿ ಏನ್ ನಡೆದಿದೆ ಅಂತ ನನ್ಗೆ ಗೊತ್ತಿಲ್ಲ. ಸೊ ಬಂದು ಒಬ್ನೇ ಇಲ್ಲಿ ಬಂದು ನೋಡೋಣ ಅಂತ ಬಂದಿದ್ದೀನಿ. ಎಸ್, ಅಂಡ್ ದೆನ್ ನೈಟ್ ವಿಷನ್ ಕ್ಯಾಮ್ರಾ ಒಂದು ಇವಾಗ ಕನೆಕ್ಟ್ ಮಾಡಿದ್ದೀನಿ. ಇದು ಬಂದು ಒಂದು ಜಾಗದಲ್ಲಿ ಫಿಕ್ಸ್ ಮಾಡಿಬಿಟ್ಟು ನಾನು ಎಕ್ಸ್ಪ್ಲೋರಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು ನೈಟ್ ವಿಷನ್ ಅಲ್ಲಿ ತುಂಬಾನೇ ಕ್ಯಾಪ್ಚರ್ ಆಗ್ತಾ ಇದ್ದಾವೆ. ಸೊ ಅದನ್ನ ನೈಟ್ ವಿಷನ್ ನಂಬ್ಕೊಂಡು ಈ ಸಲನೂ ನಾನು ಅದನ್ನ ಟ್ರೈ ಮಾಡ್ತೀನಿ. ಅಂಡ್ ದೆನ್ ಬಂದು ಇವಾಗ ನಾವು ಬಂದಿರುವುದು ಯಾವ ಲೊಕೇಶನ್ ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ?
ಎಸ್, ಇದು ಬಂದು ಒಂದು ರೆಸಾರ್ಟ್. ಓಕೆನಾ, ಈಗ ಬಂದು ಒಂದು ರೆಸಾರ್ಟ್ಗೆ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ನೋಡೋಣ ಗೈಸ್, ಸರಿನಾ? ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅಂತ ನಾನು ಬಂದಿದ್ದೀವಿ ಅಂತ ಇದ್ದೀನಿ, ನಾವು ಅಂತ. ಸೊ ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ, ಸೊ ನನಗೆ ಅದು ತುಂಬಾನೇ ಖುಷಿ ಆಗಿದೆ. ಸೊ ಎಲ್ಲರೂ ಬಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಬಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ದೆನ್ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ನ ಬಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ಸೊ ಗೈಸ್ ನೋಡೋಣ ಹೆಂಗಿದೆ ಅಂತ. ಆಲ್ಮೋಸ್ಟ್ ಬಂದು ನಾನು ಒಳಗಡೆ ಸ್ವಲ್ಪ ಬಂದು ಅಲ್ಲಿವರೆಗೂ ನೋಡಿದ್ದೀನಿ, ಬಟ್ ಇನ್ನೂ ಜಾಸ್ತಿ ರೂಮ್ಸ್ಗಳು ಹೋಗ್ತಾನೆ ಇದ್ದಾವೆ. ಅದೆಲ್ಲ ಬಂದು 1 by 1 ನಾವು ನೋಡೋಣ. ಓಕೆ, ನನಗೆ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಸೊ ವಿಡಿಯೋ ಒಳಗಡೆ ಹೋಗೋಣ. ಸೊ ಗೈಸ್, ಇಲ್ಲೇ ನಾನು ಇಂಟ್ರೋ ಮಾತಾಡಿದ್ದು. ಓಕೆ, ಇದು ಏನಕ್ಕೆ ಇಷ್ಟು ದಪ್ಪ ಹಲ್ಲ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಇಷ್ಟು ದೊಡ್ಡದಾಗಿ. ಸೌಂಡ್. ಹಲೋ, ಏನೇನೋ ಬರ್ದಿಟ್ಟಿದ್ದಾರೆ ಇಲ್ಲಿ. ರೇಪ್ ಹೌಸಾ? ಓ ಮೈ ಗಾಡ್. ಸೊ ಗೈಸ್, ಇಲ್ಲಿ ಬಂದು ರೇಪ್ ಹೌಸ್ ಅಂತ ಬರ್ದಿಟ್ಟಿದ್ದಾರೆ. ಮೇ ಬಿ ಇಲ್ಲಿ ಬಂದು ರೇಪ್ ಏನಾದರೂ ನಡೆದಿದೆಯಾ ಏನು ಅಂತ ನನಗೆ ಗೊತ್ತಿಲ್ಲ. ಓ, ಎಲ್ಲ ಕಡೆನೂ ಹಲ್ಲಗಳಿದ್ದಾವೆ ಗೈಸ್, ಜಾಸ್ತಿ. ಮತ್ತೆ ಸೌಂಡ್ ಕೇಳಿಸ್ತಾ ಇದೆ. ಯಾರು? ಯಾರದು ಈಗ ಸೌಂಡ್ ಮಾಡಿದ್ದು? ಯಾರಂತ ಹೇಳ್ತೀರಾ? ಹುಯ್. ಸೊ ದಯವಿಟ್ಟು ಹೇಳ್ಬಿಡಿ. ಎಲ್ಲ ವಾಲಲ್ಲಿನೂ ಏನೇನೋ ಬರ್ತಿಟ್ಟಿದ್ದಾರೆ. ಸೊ ಗೈಸ್, ಎಲ್ಲ ಕಡೆನೂ ಬಂದು ವಾಲಲ್ಲಿ ಏನೇನೋ ಬರ್ತಿಟ್ಟಿದ್ದಾರೆ. ಕಾಣಿಸ್ತಾ ಇದೆ ನಿಮಗೆ? ಬ್ಯಾಗ್ ಎಲ್ಲ ಬೇರೆ ಇದೆ ಇಲ್ಲಿ. 1 ನಿಮಿಷ, ಫ್ಲಿಕ್ಕರ್ ಆಗ್ತಾ ಇದೆ. ಓಕೆ, ನಾವು ಹಲೋ. ಅಯ್ಯೋ,
ಕಾಣಿಸ್ತಾ ಇದೆ ನೋಡಿ. ಯಾರು ಅಳುತ್ತಾ ಇರೋದು? ಓ ಮೈ ಗಾಡ್. ಹಲೋ. ಶಿಟ್. ಸೊ ಗೈಸ್, ನನಗೆ ಬಂತು ಈಗ ಯಾರೋ ಹುಡುಗಿ ಅಳುತ್ತಾ ಇರೋದು ಸೌಂಡ್ ಕೇಳಿಸ್ತಾ ಇದೆ. ರಕ್ತ ಇದೆ, ಟಾರ್ಚ್. ಬರ್ತಾ ಇದ್ದೀನಿ ಮೇಲೆ. ಅಯ್ಯೋ, ಓಕೆ. ಸೊ ಗೈಸ್, ಬಂದ್ಬಿಟ್ಟಿದ್ದೀವಿ. ಯಾರಾದರೂ ಇದ್ದೀರಾ? ನನ್ನ ಹತ್ರ ಮಾತಾಡ್ಬೋದಾ? ಹಲೋ. ಸೈಲೆಂಟ್ ಆಗಿದೆ ಈಗ. ಯಾರು? ನಿಮ್ಮ ಸೌಂಡ್ ಕೇಳಿಸ್ತಾ ಇದೆ ನನಗೆ. ನನ್ನ ಹತ್ರ ಮಾತಾಡಿ, ಅಲ್ಬೇಡಿ, ಓಕೆನಾ? ಹಲೋ. ಓಯ್, ಯಾರು ನೀವು? ಮೈ ಗಾಡ್, ಶಿಟ್. ಯಾರು ನೀವು? ಯಾರಂತ ಹೇಳ್ತೀರಾ? ಅಲ್ಬೇಡಿ. ಇಲ್ಲೇ ಕ್ಯಾಪ್ಚರ್ ಮಾಡಿದೆ. ಶಿಟ್, ಇಲ್ಲಿಂದನೇ ಕ್ಯಾಪ್ಚರ್ ಮಾಡಿದ್ದೀನಿ. ಶಿಟ್. ಓ ಮೈ ಗಾಡ್, ಭಯಂಕರವಾಗಿದೆ. ಶಿಟ್ ಗೈಸ್, ಇಲ್ಲೇ ಕ್ಯಾಪ್ಚರ್ ಮಾಡಿದ್ದೀನಿ, ಪಕ್ಕಾ ಕ್ಯಾಪ್ಚರು.
ಇವಾಗ ನನ್ನ ಹತ್ರ ಮಾತಾಡ್ಬೋದಾ ನೀವು? ಕಷ್ಟಪಟ್ಟು ನಿಮ್ಮನ್ನ ನೋಡೋಕ್ಕೆ ನಾನು ಇಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದೀನಿ. ನನ್ನ ಹತ್ರ ಮಾತಾಡಿ. ನಿನಗೆ ಏನಾಗಿದೆ? ಯಾರು ನೀವು? ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ತಿಳ್ಕೊಳ್ಳೋಕೆ ನಾನು ಬಂದಿದ್ದೀನಿ ಈಗ. ನಿಮ್ಮ ಹೆಸರೇನು ಹೇಳ್ತೀರಾ? ಗೈಸ್, ಫುಲ್ ಪಿನ್ ಡ್ರಾಪ್ ಸೈಲೆಂಟ್ ಆಗಿದೆ. ನೀವು ಇಲ್ಲಿದ್ದೀರಾ ಅಂತ ನನಗೆ ಗೊತ್ತು. ಮಾತಾಡಿ. ಹಲೋ, ಏನಾಯ್ತು ನಿಮಗೆ? ಯಾರು ನೀವು? ಸೌಂಡ್ ಅಲ್ಲೇ ನೋಡಿದ್ದೆ ನಾನು ನಿಮ್ಮನ್ನ. ಅಲ್ಲಿದ್ದೀರಾ ಈಗ? ನನ್ನ ಮುಂದೆ ಬರ್ತೀರಾ ಪ್ಲೀಸ್? ಓಕೆ, ಅಲ್ಲೇ ರೀ, ನಾನು ಬರ್ತೀನಿ. ಓ ಮೈ ಗಾಡ್. ನಿಮ್ಮ ಹೆಸರು ಏನಂತ ಹೇಳ್ತೀರಾ? ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀನಿ. ನಿಮ್ಮ ಹೆಸರು ಏನು? ಓ ಮೈ ಗಾಡ್, ಅಲ್ಲೇ ರೀ. ಓ ಮೈ ಗಾಡ್, ನಾನು ಹತ್ರ ಬರ್ತೀನಿ, ಓಕೆನಾ? ನಿಮ್ಗೇನಾಯಿತು? ಯಾರು ನೀವು? ನಿಮ್ಗೇನು ಬೇಕು? Oh my god! Shit. ಗೈಸ್, ಇಲ್ಲೇ ನೋಡಿದೆ ಈಗ. ಪಕ್ಕಾ ಕ್ಯಾಪ್ಚರು, ಕ್ಲಿಯರ್ ಕ್ಯಾಪ್ಚರು. ಓ ಶಿಟ್. ನೀವೆಲ್ಲಿದ್ದೀರಾ? ನೀವು ಯಾರು ನೀವು ಅಂತ ನಾನು ತಿಳ್ಕೊಬೋದಾ? ಯಾಕೆ ಈ ಥರ ಬಂದು ಮಾಯ ಆಗ್ತಾ ಇದ್ದೀರಾ? ನಿಂತ್ಕೊಂಡು ಮಾತಾಡಿ ಪ್ಲೀಸ್. ಗೈಸ್, ಪಕ್ಕ ನೋಡಿದ್ದೀನಿ ನಾನು, ಕ್ಲಿಯರ್ ಕ್ಯಾಪ್ಚರು. 3ನೇ ಸಲ ಅದು ನಾನು ನೋಡಿದ್ದು. ಔಟ್ಸೈಡ್ ಹೋಗಿ ನೋಡೋಣ. ರೆಸಾರ್ಟದ ಎಂಟ್ರೆನ್ಸ್ ಇದೆ. ಎಲ್ಲಿದ್ದೀರಾ? ಕೇಸಲ್ಲೆಲ್ಲ ಫುಲ್ಲು ಫ್ಯಾಕ್ಟ್ರಿ ಇದ್ದಾವೆ. ಆ ಕಡೆ ಬಂದು ನಾವು ಲೈಟಿಂಗ್ ಅವಾಯ್ಡ್ ಮಾಡ್ಕೊಳ್ಳೋಣ. ಈಗ ಎಲ್ಲಿದ್ದೀರಾ ಅಂತ ಹೇಳಿ.
ಶಿಟ್. ಸೊ ಗೈಸ್, ಪಕ್ಕ ನಾನು ಬಂದು ಆ್ಯಕ್ಟಿವಿಟೀಸು ಮತ್ತು ಸೋಲ್ನ ನಾನು ಇಲ್ಲೇ ನೋಡಿಬಿಟ್ಟಿದ್ದೀನಿ. ಸೊ ಕನ್ಫರ್ಮ್ ನನಗೆ ಆ ಸೋಲ್ ಇಲ್ಲೇ ಇದೆ. ನನ್ನ ಸಬ್ಸ್ಕ್ರೈಬರ್ ಅವ್ರು ಹೇಳಿರೋದು ಕರೆಕ್ಟೇ, ಕನ್ಫರ್ಮ್. ಸೊ ಅಲ್ಲೆಲ್ಲ ಕಾಣಿಸ್ತಾ ಇದೆಯಾ ಫ್ಯಾಕ್ಟ್ರಿ ನಿಮಗೆ? ಫುಲ್ಲು ಸೈಲೆಂಟ್ ಆಗಿದೆ ಈಗ. ಇಲ್ಲೇ ಬಂದು ನಾನು 3 ಟೈಮ್ಸ್ ಹತ್ರ ಕ್ಯಾಪ್ಚರ್ ಮಾಡಿದ್ದೀನಿ, ಹತ್ರನೇ ಹೋಗ್ಬಿಟ್ಟಿದ್ದೀನಿ. ಸೊ ಭಯಂಕರ. ಸೊ ಗೈಸ್, ನನಗೆ ಬಂದು ಒಂದು ಐಡಿಯಾ ಬರ್ತಾಯಿದೆ. ನೈಟ್ ವಿಷನ್ ಕ್ಯಾಮ್ರಾ ಬಂದು ಇಲ್ಲಿ ನಾನು ಸೆಟ್ ಮಾಡ್ತೀನಿ, ಈ ಜಾಗ ಕವರ್ ಮಾಡೋ ಥರ. ಸೊ ನಾನು ನೈಟ್ ವಿಷನ್ ಕ್ಯಾಮ್ರಾನ ಸೆಟ್ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿ ಬಂದು ಕೆಳಗಡೆ ಬಂದು ಏನಂದರೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಏನಾದರೂ ನಮಗೆ ಸಿಗ್ಬೋದಾ ಈ ಪ್ಲೇಸ್ ಬಗ್ಗೆ. ಸೊ ಇಲ್ಲಿ ಏನು ನಡೆದಿದೆ ಅಂತ ನಮಗೆ ಸ್ವಲ್ಪ ಕ್ಲೂಸ್ ಸಿಗ್ಬೋದು. ಸೊ ಬಂದು ಅಲ್ಲಿ ಹೋಗಿ ನಾನು ಗೋಡೆಗಳಲ್ಲಿ ಎಲ್ಲ ಫುಲ್ಲು ಚೆಕ್ ಮಾಡ್ತೀನಿ. ಸೊ ಅಲ್ಲಿ ಬಂದು ಏನಾದರೂ ಕ್ಲೂಸ್ ಇದ್ದರೆ ನಾವು ಅದನ್ನು ಕಂಡುಹಿಡಿಬೋದು. ಓಕೆನಾ? ಓಕೆ. ಸೊ ಈಗ ನೀವು ಇಲ್ಲಿದ್ದೀರಾ ಅಂತ ನನಗೆ 100% ಕನ್ಫರ್ಮ್ ಆಗಿದೆ. ನೀವು ಏನಕ್ಕೆ ಇಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀವು ಯಾರಂತನೂ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಬಟ್ ನೀವು ಬಂದು ಏನು ನನ್ನ ಹತ್ರ ಹೇಳಕ್ಕೆ ಬರ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಿದೆ, ಅದು ಮಾತ್ರ. ಸೊ ಬಟ್ ನೀವು ಬಾಯಿಯಿಂದ ಏನಾಗಿದೆ ಅಂತ ನೀವು ಹೇಳಿಲ್ಲ. ಅದನ್ನು ತಿಳ್ಕೊಳ್ಳೋಕ್ಕೇ ನಾನೀಗ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿರುವುದು. ಇಟ್ಸ್ ಓಕೆ, ನಾನೇ ಕಂಡುಹಿಡಿತೀನಿ ಈಗ. ಕೆಳಗಡೆ ಹೋಗೋಣ. ಕೆಳಗಡೆ ಬಂದು ಗೋಡೆಗಳೆಲ್ಲ ಬರೆದಿಟ್ಟಿದ್ದಾರಲ್ವಾ, ಅಲ್ಲಿ ಬಂದು ಏನಾದರೂ ನಮಗೆ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಚೆಕ್ ಮಾಡೋಣ. ಓಕೆ, ಇದೆಲ್ಲ ಬಂದು ಅರ್ಧ ಕಟ್ಟಿ ಅರ್ಧ ಬಿಟ್ಟಿದ್ದಾರೆ. ಮತ್ತೆ ಕೇಳಿಸ್ತಾ ಇದೆ. ಓಕೆ, ನೀವು ಇಲ್ಲೇ ಇರಿ, ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ನಾನು. ಸೊ ನಿಮಗೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀವು ಹೇಳಿಲ್ಲ ಇದುವರೆಗೂ. ಸೊ ನಾನೇ ಕಂಡುಹಿಡಿಬೇಕಂತ ಇಲ್ಲಿ ಕೆಳಗಡೆ ಬಂದಿದ್ದೀನಿ. ನೀವು ಮೇಲೇನೇ ಇರಿ, ಓಕೆನಾ? ನಾನು ಆಮೇಲೆ ಬಂದು ನೋಡ್ತೀನಿ ನಿಮ್ಮನ್ನ. ಸೊ ಗೈಸ್, ಆ್ಯಕ್ಚುಲಿ ಬಂದು ಆ ಸೋಲ್ ಬಂದು ನಮ್ಮ ಹತ್ರ ಏನು ಹೇಳೋಕ್ಕೆ ಬರ್ತಾ ಇದೆ. ನನಗೆ 100 to 200% ನನಗೆ ಗೊತ್ತು ಪರ್ಫೆಕ್ಟಾಗಿ. ಅದೇನು ನಮ್ಮ ಹತ್ರ ಹೇಳೋಕ್ಕೆ ಬರ್ತಾ ಇದೆ, ಅದು ನನಗೆ ಅರ್ಥ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದ್ರೂ ಪರವಾಗಿಲ್ಲ, ಇಲ್ಲಿ ಏನಾದರೂ ಬಂದು ನಮಗೆ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಚೆಕ್ ಮಾಡೋಣ. ಆ ಕಡೆನೇ ಜಾಸ್ತಿ ಬರೆದಿಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ರೇಪ್ ಹೌಸ್ ಅಂತ ಬರೆದಿಟ್ಟಿದ್ದಾರೆ. ಇದೊಂದು ಕ್ಲೂ ನಮಗೆ. ಇಲ್ಲಿ ಬಂದು ರೇಪ್ ನಡೆದಿರಬಹುದು. ಸೊ ಮತ್ತೆ ಇನ್ನೊಂದು ಏನಾದರೂ ಸಿಗುತ್ತಾ ಅಂತ ನೋಡೋಣ.
ಎಲ್ಲ ಸ್ವಲ್ಪ ಹೆಸರುಗಳು ಬರೆದಿಟ್ಟಿದ್ದಾರೆ, ಕಚಡ ಕೆಲಸ ಮಾಡಿದ್ದಾರೆ ಎಲ್ಲ. ಸೊ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಂದು ನಾನು ಹೇಳಬೇಕು. ನಮ್ಮ ಸಬ್ಸ್ಕ್ರೈಬರ್ ಅವರು ಬಂದು ನಮ್ಮ ಹತ್ರ ಒಂದು ವಿಷಯ ಹೇಳಿದ್ದಾರೆ. ಆ್ಯಕ್ಚುಲಿ ಈ ರೆಸಾರ್ಟ್ ಬಂದು ಅಬ್ಯಾಂಡನ್ಡ್ ಆಗಿ ನಿಯರ್ಲಿ 15 ಇಯರ್ಸ್ ಆಗಿದೆ ಅಂತೆ, 15 ವರ್ಷ ಆಗಿದೆ ಅಂತೆ. ಸೊ ಈಗ ನಾನು ನೈಟ್ ವಿಷನ್ ಕ್ಯಾಮ್ರಾನ ಸೆಟ್ ಮಾಡಿದ್ದೀನಿ ಮೇಲೆ. ಸೊ ತಿರ್ಗಾ ಅವ್ರನ್ನ ನೋಡೋಕ್ಕೆ ನಮಗೆ ಚಾನ್ಸಸ್ ಇದೆಯಾ, ಕ್ಯಾಮ್ರಾನಲ್ಲಿ ಸಿಗ್ಬೋದಾ ಅಂತ ಲಾಸ್ಟ್ ಫೈನಲ್ ಟ್ರೈ ಬಂದು ಚೆಕ್ ಮಾಡೋಣ. ಅದಕ್ಕೋಸ್ಕರ ನಾನು ಮೇಲೆ ನೈಟ್ ವಿಷನ್ ಕ್ಯಾಮ್ರಾನ ಇಟ್ಟಿದ್ದೀನಿ. ಇಲ್ಲಿ ಬಂದು ಜಸ್ಟ್ ನೋಡೋಣ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ ಅಂತ. ಸೊ ಫಸ್ಟ್ ಕ್ಲೂ ನಮಗೆ ಸಿಕ್ತು ಅಲ್ಲಿ. ಅದು ರೇಪ್ ನಡೆದಿರೋಕ್ಕೆ ಚಾನ್ಸಸ್ಗಳಿದ್ದಾವೆ ಇಲ್ಲಿ. ಓಕೆ, ಇನ್ನೊಂದು ಒಂದೊಂದು ಗೋಡೆ ನೋಡೋಣ. ಸಮಥಿಂಗ್ ನೋಡಿದ್ದೀರಾ ಅಲ್ಲಿ ಬಸ್ಸು ಸಿಂಬಲೆಲ್ಲ ಡ್ರಾಯಿಂಗ್ ಮಾಡಿದ್ದಾರೆ. ಸೊ ಇದೆಲ್ಲ ಏನಕ್ಕೆ ಏನಂತ ನನಗೆ ಗೊತ್ತಿಲ್ಲ. ಓ ಶಿಟ್. ಓಕೆ, ಸೊ ಗೈಸ್, ನಿಮಗೆ ಏನಾದರೂ ಸಿಗ್ಬೋದಾ ಕ್ಲೂಸ್ ನೋಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲಿನೂ 2 ಬಸ್ಸಸ್ ಡ್ರಾಯಿಂಗ್ಸ್ ಇದ್ದಾವೆ. ಓಕೆ, ಸೊ ಗೈಸ್, ಈಗ ಬಂದು ನಾನು ಒಂದೊಂದು ಗೋಡೆ ಬಂದು ತೋರಿಸ್ಕೊಂಡು ಹೋಗ್ತೀನಿ. ಸೊ ನನಗೆ ಅದನ್ನು ಫಸ್ಟ್ ಪಾಯಿಂಟ್ ಬಂದು ಕನ್ಫರ್ಮೇ, ರೇಪ್ ನಡೆದಿರೋದಕ್ಕೆ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ. ಸೊ ಒಂದು ವಿಷಯ ನನಗೆ ಗೊತ್ತಾಗ್ತಾ ಇದೆ. ಮೇ ಬಿ ನಾನು ಮೇಲೆ ನೋಡಿರುವುದು ಸೋಲ್ ಬಂದು ರೇಪ್ ಆಗಿ ಸತ್ತೋಗಿರಬೇಕು. ಸೊ ಅದು ಒಂದು ನನಗೆ ಫಸ್ಟು ಅದೇ. ಸೆಕೆಂಡು, ನಾನು ಬಂದು 2 ಟೈಮ್ಸ್ ನೋಡಿರೋದು, ಒಂದೇ ಸೋಲ ಇಲ್ಲ 2 ಸೋಲ ಅಂತ ನನಗೆ ಗೊತ್ತಿಲ್ಲ. ಸೊ ಅದನ್ನು ಕಂಡುಹಿಡಿಬೇಕು. ಓಕೆ, ಸೊ ಎಸ್, ಸೊ ಗೈಸ್, ನಾನು ಅಲ್ಲಿ ಆ ಕಡೆ ಒಂದು ರೂಮ್ ನೋಡಿದೆ. ಅದು ರೂಮಾ ಪ್ಯಾಸೇಜ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಓಕೆ, ಇದು ಇದಕ್ಕೆ ಕನೆಕ್ಟ್ ಆಗ್ತಾ ಇದೆ. ಅಲ್ಲಿ ಒಂದು ರೂಟ್ ಹೋಗ್ತಾ ಇದೆ. ನೋಡೋಣ ಈ ಕಡೆ ಏನಾದರೂ ದಾರಿ ಇದೆ ಹೋಗೋಕ್ಕೆ ಅಂತ. ಇಲ್ಲಿಲ್ಲ. ಸೊ ಅಲ್ಲಿಗೆ ಹೋಗಿ ಜಂಪ್ ಮಾಡಿಬಿಟ್ಟು ಚೆಕ್ ಮಾಡೋಣ. ಇಲ್ಲಿಂದನೇ ಹೋಗೋಣ. ಓ ಮೈ ಗಾಡ್, ಜಂಪ್ ಮಾಡಿದ್ರೆ ಕತೆ ಅಷ್ಟೇ ಅನಿಸುತ್ತೆ. ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿಂದನೇ? ಇಲ್ಲಿ ದಾರಿ ಇಲ್ಲ ಗೈಸ್ ಹೋಗೋಕ್ಕೆ, ಹಲ್ಲ ಇದೆ ಜಾಸ್ತಿ. ಸೊ ಒಬ್ಬನೇ ಬಂದಿದ್ದೀನಿ, ನಾನು ರಿಸ್ಕ್ ತಗೊಳ್ಳಲ್ಲ. ಓಕೆ ಬನ್ನಿ. ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಏನಾದರೂ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ನಾನು ಇಷ್ಟವರೆಗೂ ಸ್ವಲ್ಪ ಕಮ್ಯುನಿಕೇಟ್ ಮಾಡಿದ್ದೀನಿ, ಬಟ್ ಆದ್ರೂ ನನಗೆ ಪ್ರಾಪರಾಗಿ ರಿಸಲ್ಟು ಬಂದಿಲ್ಲ. ಹಲೋ,
ತಿರ್ಗಾ ನಾನು ನಿನ್ನ ನೋಡೋಕ್ಕೆ ಬಂದಿದ್ದೀನಿ. ನಿಮಗೆ ಏನಾಗಿದೆ ಅಂತ ನನಗೆ ಹೇಳ್ತೀರಾ? ಅದನ್ನು ತಿಳ್ಕೊಳ್ಳೇಬೇಕು ನಾನು ಆ್ಯಕ್ಚುಲಿ. ಅದಕ್ಕೆ ನಾನು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು. ನಿಮಗೆ ಹೆಲ್ಪ್ ಮಾಡಬೇಕಂತ ನನಗೆ ಅನಿಸ್ತಾ ಇದೆ, ಸರಿನಾ? ನಿಮಗೆ ಖಂಡಿತವಾಗಿ ನಾನು ಹೆಲ್ಪ್ ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ, ಓಕೆನಾ? ನಾನು ಬಂದಿರೋದಕ್ಕೂ ರೀಸನು ಅದೇನೆ. ನಾನು ನಿಮ್ಮನ್ನ ಏನು ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ, ಏನು ನಾನು ನಿಮ್ಮನ್ನ ತೊಂದರೆ ಕೊಡೋಕ್ಕೆ ಮತ್ತು ನಿಮ್ಮನ್ನ ಏನಾದರೂ ಇದು ಮಾಡೋಕ್ಕೆ, ಪ್ರಾಬ್ಲಮ್ ಕೊಡೋಕ್ಕೆ ನಾನು ಬಂದಿಲ್ಲ, ಓಕೆನಾ? ಕೇಳಿಸ್ತಾ ಇದೆ ವಾಯ್ಸು. ಹಲೋ, ಮತ್ತೆ ಇಲ್ಲಿ ಕೇಳಿಸ್ತಾ ಇದೆ ನನಗೆ, ಈ ಸರೌಂಡಿಂಗಲ್ಲಿನೇ. ಓಕೆ, ಮಾತಾಡಿ ನನ್ನ ಜೊತೆ. ಸೊ ಗೈಸ್, ಕ್ಯಾಮ್ರಾ ಬಂದು ನಾನು ಒಂದು ಕಡೆ ಪ್ಲೇಸ್ ಮಾಡ್ತೀನಿ. ಒಂದೇ ನಿಮಿಷ. ಏನಾಗಿದೆ ನಿಮಗೆ? ಅಲ್ಬೇಡಿ ಪ್ಲೀಸ್. ನಿಮ್ಗೆ ಹೆಲ್ಪ್ ಮಾಡಕ್ಕೇನೆ ಇಷ್ಟು ದೂರ ಕಷ್ಟಪಟ್ಟು ಬಂದಿರುವುದು. ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಹೆಲ್ಪ್ ಮಾಡಕ್ಕೇನೆ ನಾನು ಬಂದಿರುವುದು. ಸೊ ನೀವು ಧೈರ್ಯವಾಗಿ ಹೇಳ್ಬೋದು ನಿಮ್ಗೆ ಏನಾಗಿದೆ ಅಂತ. ನನಗೆ ಮನಸ್ಸಲ್ಲಿ ಒಂದು ಅನಿಸ್ತಾ ಇದೆ, ಅದು ನಾನು ನಿಮ್ಮ ಹತ್ರ ಕೇಳಬೇಕು. ತಪ್ಪಿದ್ರೆ ದಯವಿಟ್ಟು ಏನು ತಿಳ್ಕೊಬೇಡಿ. ಮೇ ಬಿ ಇದನ್ನೇ ನಿಮ್ಗೆ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮನ್ನ ರೇಪ್ ಮಾಡಿ ಸಾಯಿಸಿದಾರ ಯಾರಾದರೂ? ಓಕೆ, ಇದು ನಿಜನಾ? ಇದು ನಿಜನಾ? ಅದೇನ ಆಗಿರೋದು ನಿಮಗೆ ಇಲ್ಲಿ? ಅದೇನೇ ನಿಮಗೆ ಆಗಿದೆ ಅಂದರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನಿಮಗೆ ನ್ಯಾಯ ಸಿಗಬೇಕು. ಆ ನ್ಯಾಯಕ್ಕೋಸ್ಕರ ನಾನು ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ. ನೀವು ಯಾರಂತ ಹೇಳ್ಬೋದಾ? ನಿಮಗೆ ಅನ್ಯಾಯ ಮಾಡಿರೋದು ಯಾರಂತ ನೀವು ಹೇಳ್ಬೋದಾ? ನೀವು ಹೇಳಿದ್ರೇ ನನಗೆ ಗೊತ್ತಾಗುವುದು. ಆವಾಗಲೇ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಇದ್ದಾವೆ. ಸೊ ಈ ಥರ ಅನ್ಯಾಯ ನಿಮ್ಗೆ ಯಾರು ಮಾಡಿದ್ದಾರೆ ಅಂತ ದಯವಿಟ್ಟು ಹೇಳಿ. ಅವ್ರ ಹೆಸರು ಹೇಳ್ಬೋದಾ? ಅವ್ರ ಹೆಸರು ಹೇಳ್ಬೋದಾ ನೀವು? ಏನೋ ಸೌಂಡ್ ಬಂತು.
ಬಂದು ವಿಚಿತ್ರವಾಗಿ ಸೌಂಡ್ ಬಂದಿದೆ. ಓಕೆ, ನಿಮ್ಮ ಹತ್ರ ಒಂದು ವಿಷಯ ಕೇಳಲ್ಲ, ಇದು ಒಂದಕ್ಕೆ ಮಾತ್ರ ನೀವು ಆನ್ಸರ್ ಮಾಡಿ, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಈಗ ನನಗೆ ಒಂದು ವಿಷಯ ಕನ್ಫರ್ಮ್ ಆಗಿದೆ, ನಿಮ್ಮನ್ನ ರೇಪ್ ಮಾಡೇ ಸಾಯಿಸಿದ್ದಾರೆ ಅಂತ. ಸೊ ಇನ್ನೊಂದು ಡೌಟ್ ನನಗೆ ಇದೆ, ಅದು ಒಂದು ಮಾತ್ರ ನೀವು ಕನ್ಫರ್ಮ್ ಮಾಡಿಬಿಡಿ, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಇಲ್ಲಿ ನೀವು ಒಬ್ಬರೇ ಇದ್ದೀರಾ, ಇಲ್ಲ ನಿಮ್ಮ ಜೊತೆ ಇನ್ನೊಬ್ರು ಯಾರಾದರೂ ಇದ್ದಾರಾ? ಮಾತಾಡಿ. ನೀವಿಲ್ಲಿ ಒಬ್ಬರೇ ಇದ್ದೀರಾ, ಇಲ್ಲ ಯಾರಾದರೂ ನಿಮ್ಮ ಜೊತೆ ಇದ್ದಾರಾ? ಯಾಕೆ ಮಾತಾಡ್ತಾ ಇಲ್ಲ ನೀವು? ಈಗ ತಿರ್ಗಾ ನಾನು ಕೇಳ್ತೀನಿ, ಮತ್ತೆ ಕೇಳ್ತೀನಿ, ಇವಾಗಲೇ ಹೋಗ್ಬಿಡ್ತೀನಿ. ಇದು ನೀವು ಕನ್ಫರ್ಮ್ ಮಾಡಿಬಿಟ್ರೆ, ನೀವು ಒಬ್ಬರೇ ಇದ್ದೀರಾ ಇಲ್ಲಿ, ನಿಮ್ಮ ಜೊತೆ ಇಲ್ಲ ಬೇರೆ ಯಾರಾದರೂ ಇದ್ದಾರಾ? ಇದ್ದಾರಾ? ಆನ್ಸರ್ ಬರ್ತಾ ಇದೆ. ಯಾರು ಇರುವುದು? ಅವ್ರು ಏನಾದರೂ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರಾ? ಅವರು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರಾ? ಹೌದಾ? ಪಕ್ಕ ನಿಮ್ಮ ಹತ್ರ ಬಂದಿದ್ದೀನಿ. ಈಗ ಮಾತಾಡಿ. ಈಗ ಮಾತಾಡಿ. ಯಾರವರು? ನಿಮ್ಮನ್ನ ಡಿಸ್ಟರ್ಬ್ ಮಾಡಿರೋದು ಯಾರವರು? ಇಲ್ಲಿದ್ದಾರಾ? ಈಗ ಇಲ್ಲಿದ್ದಾರಾ? ಓಕೆ, ಅಲ್ಬೇಡಿ, ನನಗೆ ಕನ್ಫರ್ಮ್ ಆಗಿದೆ. ಸೊ ಗೈಸ್, ಇಲ್ಲಿ ಬಂದು ಒಂದು ಸೋಲ್ ಇದೆ, ಒಂದು ಸೋಲ್ ಇಲ್ಲ, ಇವ್ರನ್ನ ಸೇರಿಸಿ 2 ಸೋಲ್ ಇದೆ. ಸೊ ಆ ಇನ್ನೊಂದು ಸೋಲ್ ಬಂದು ಇವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಅದು ಕನ್ಫರ್ಮ್ ಆಗಿದೆ. ಸರಿ, ಓಕೆ. ಈಗ ನಿಮ್ಮನ್ನ ನಾನು ನೋಡಿಬಿಟ್ಟಿದ್ದೀನಿ. ಮತ್ತೆ ಯಾಕೆ ನನ್ನ ಮುಂದೆ ನೀವು ಬರ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ. ಸೊ ಈಗ ನಾನು ಒಬ್ಬನೇ ಬಂದಿದ್ದೀನಿ, ಮತ್ತೆ ತಿರ್ಗಾ ನಾನು ಬರ್ತೀನಿ, ಟೀಮ್ ಜೊತೆ ಬರ್ತೀನಿ. ಆವಾಗ ಬಂದು ಖಂಡಿತವಾಗಿ ನಿಮಗೆ ಏನು ಹೆಲ್ಪ್ ಬೇಕೋ ಅದು ನಾನು ಮಾಡಿಕೊಡ್ತೀನಿ. ಇದು ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಓಕೆನಾ? ಸೊ ಗೈಸ್, ಈಗ ಬಂದು ಮ್ಯಾಕ್ಸಿಮಮ್ ಬಂದು ನಾನು ಟ್ರೈ ಮಾಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇಲ್ಲಿ. ಸೊ ಇದುವರೆಗೂ ನನಗೆ ಈ ಲೊಕೇಶನ್ಗೆ ಬಂದು ಇಲ್ಲಿ ಏನಾಗಿದೆ ಅಂತ, ಏನು ನಡೆದಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗ ಎಲ್ಲನೂ ನನಗೆ ಒಂದು ಗೊತ್ತಾಗಿದೆ, ಸ್ವಲ್ಪ ವಿಷಯಗಳು. ಇಲ್ಲಿರುವ ಒಬ್ಬರು ಬಂದು ರೇಪ್ ಮಾಡಿ ಸತ್ತೋಗಿದ್ದಾರೆ.
ಮತ್ತು ಇವ್ರ ಜೊತೆ ಇರೋದು ಇನ್ನೊಂದು ಸೋಲ್ ಇದೆ, ಅದು ಯಾರಂತ ಗೊತ್ತಾಗ್ತಾ ಇಲ್ಲ. ಅದು ನಾನು ಟೀಮ್ ಜೊತೆ ಬರ್ತೀನಿ, ಓಕೆನಾ? ಟೀಮ್ ಜೊತೆ ಬಂದು ಅದು ಏನಾಗಿದೆ ಏನು ಅಂತ ನಾನು ಕಂಡುಹಿಡಿತೀನಿ. ಸೊ ಓಕೆ, ನನಗೆ ಬಂದು ಏನು ಮಾತಾಡೋದು ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಗೈಸ್. ಸ್ವಲ್ಪ ಬಂದು ಎಮೋಷ್ನಲ್ ಆಗಿ ಒಳಗಡೆ ಹರ್ಟ್ ಆಗ್ತಾಯಿದೆ. ಈ ಥರ ಬಂದು ನಾನು ಒಂದೇ ಒಂದು ಹೇಳ್ಕೊಳ್ತೀನಿ, ನಾನು ಹೇಳೋಕ್ಕೆ ನನಗೆ ರೈಟ್ಸ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ಬಂದು ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಥರ. ಸೊ ದಯವಿಟ್ಟು ಯಾರು ಬಂದು ಈ ಥರ ಬಂದು ಕಚಡ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರೂ ಬಂದು ನಿಮ್ಮ ಫ್ರೆಂಡ್ ಥರ ಅನಿಸಿ, ಎಲ್ಲರನ್ನ ಬಂದು ನಿಮ್ಮ ಫ್ರೆಂಡ್ ಥರ ಅಂದ್ಕೊಳ್ಳಿ, ನಿಮ್ಮ ಸಿಸ್ಟರ್ಸ್ ಥರ ಅಂದ್ಕೊಳ್ಳಿ, ನಿಮ್ಮ ಲೈಫ್ ಪಾರ್ಟ್ನರ್ ಅದು ಬೇರೆ, ಸೊ ಫ್ರೆಂಡ್ಶಿಪ್ ಅನ್ನೋದು ಬೇರೆ. ಸೊ ಎಲ್ಲರನ್ನೂ ಬಂದು ಈಕ್ವಲ್ ಆಗಿ ನೋಡಿ, ಓಕೆನಾ? ಸೊ ಅದೇ ನಾನು ಕನ್ನಡದಲ್ಲಿ ನನಗೆ ಬಂದು ಕರೆಕ್ಟಾಗಿ ಹೇಳೋಕ್ಕೆ ಬರ್ತಾ ಇಲ್ಲ ಅದು ರೀತಿ, ಬಟ್ ತಮಿಳಲ್ಲಿ ನಾನು ಹೇಳ್ತೀನಿ, ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ. யாரையுமே வந்து தயவு செஞ்சு இப்படி வந்து ரேப் பண்ணுறது, அப்புறமா வந்து இந்த மாதிரி அவங்கள கொலை பண்ணுறது, இந்த மாதிரி எல்லா விஷயங்களை வந்து தயவு செஞ்சு விட்டுருங்க. ಯಾರೋಡ ಉಯಿರುಮೇ வந்து ಪರಿಕಿರ್ತೀವಿ, ನಮ್ಗೆ ರೈಟ್ಸ್ ಇಲ್ಲ. ಯಾರನ್ನೂ ಲೈಫ್ನೂ ಬಂದು ನಾವು ಕಿತ್ತಾಕಕ್ಕೆ ನಮಗೆ ಬಂದು ಯಾವುದೂ ಚಾನ್ಸಸ್ ಇಲ್ಲ, ಓಕೆನಾ? ರೈಟ್ಸ್ ಇಲ್ಲ. ಓಕೆ ಗೈಸ್, ಸೊ ಈಗ ಬಂದು ನಾನು ಕೆಳಗಡೆ ಹೋಗ್ತೀನಿ. ಕೆಳಗಡೆ ಹೋಗ್ಬಿಟ್ಟು ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ನೈಟ್ ವಿಷನ್ ಕ್ಯಾಮ್ರಾನ ಡಿಸ್ಕನೆಕ್ಟ್ ಮಾಡಿಬಿಟ್ಟು ನಾನು ಮತ್ತೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಓಕೆ ಗೈಸ್, ಈಗ ಬಂದು ಕ್ಯಾಮ್ರಾ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ, ಹೋಗೋಣ. ನನಗೆ ಇನ್ನೊಂದು ವಿಷಯ ಏನಂದರೆ, ಆ ಸೋಲ್ ಬಂದು ನಮ್ಮನ್ನ ಏನೂ ಅಟ್ಯಾಕ್ ಮಾಡಿಲ್ಲ, ಏನೂ ಹರ್ಟ್ ಮಾಡಿಲ್ಲ, ಯಾವುದೂ ತೊಂದರೆ ಕೊಟ್ಟಿಲ್ಲ, ಏನೋ ಬಂದು ಹೇಳೋಕ್ಕೆ ಬಂದಿದೆ ಅದು. ಸೊ ಅದು ಏನಂತ ನಾನು ಟ್ರೈ ಮಾಡಿದ್ದೀನಿ ಕಂಡುಹಿಡಿಯೋಕ್ಕೆ, ಬಟ್ ಸ್ವಲ್ಪ ವಿಷಯಗಳು ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಅದು ನೀವೇ ವಿಡಿಯೋನಲ್ಲಿ ನೋಡಿರ್ತೀರಾ. ಎಸ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರಮ್ ರೂಬನ್ ಹಾರರ್ ಕನ್ನಡಿಗ. ಬಾಯ್.